ನಲ್ಲೇ ಮೆಡಿಕಲ್ ವಿದ್ಯಾರ್ಥಿನಿಗೆ ಲವ್ ಪ್ರಪೋಸ್ ಅನ್ನ ಮಾಡಲಾಗಿದೆ. ಇಲ್ಲಿ ಲೆಕ್ಚರರೇ ಲವ್ ಪ್ರಪೋಸ್ ಮಾಡಿರೋದು ಮೆಡಿಕಲ್ ಸ್ಟೂಡೆಂಟ್ಗೆ. ಪ್ರೊಫೆಸರ್ ಪ್ರೇಮ ನಿವೇದನೆಯನ್ನ ಮಾಡ್ತಾ ಇದ್ದಂಗೆ ಆ ವಿದ್ಯಾರ್ಥಿನಿ ಅದನ್ನ ರಿಜೆಕ್ಟ್ ಮಾಡಿದ್ದಾಳೆ, ತಿರಸ್ಕಾರ ಮಾಡಿದ್ದಾಳೆ. ಈ ವಿಷಯ ಗೊತ್ತಾಗ್ತಾ ಇದ್ದಂಗೆ ವಿದ್ಯಾರ್ಥಿಗಳು ಸುಮ್ಮನೆ ಇರ್ತಾರ? ಲವ್ ಪ್ರಪೋಸ್ ಮಾಡಿದಂತ ಪ್ರೊಫೆಸರ್ಗೆ ಹಲ್ಲೆ ಮಾಡಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಒಡೆತನದ ಕಾಲೇಜಿನಲ್ಲಿ ಗಲಾಟೆಯಾಗಿದೆ. ನೆಲಮಂಗಲ ಬಳಿಯ ಸಿದ್ಧಾರ್ಥ ಮೆಡಿಕಲ್ ಕಾಲೇಜಿನಲ್ಲಿ ಘಟನೆ ನಡೆದಿದೆ. ಇಲ್ಲಿ ಕದ್ದು ಮುಚ್ಚಿ ಮಾಡಿರೋದಲ್ಲ ಪ್ರಪೋಸ್ನ. ಲೆಕ್ಚರರ್ ಎಲ್ಲಾ ಸ್ಟೂಡೆಂಟ್ಸ್ ಇದ್ದಂಗೆ ಕ್ಲಾಸ್ ರೂಮ್ ನಲ್ಲಿ ಅವ್ರ ಮುಂದೆನೆ ಪ್ರಪೋಸ್ ಮಾಡಿದ್ದಾರೆ ಅಬ್ದುಲ್. ಈ ವೇಳೆ ತಿರಸ್ಕರಿಸಿ ಕ್ಲಾಸ್ ರೂಮ್ ನಲ್ಲೇ ವಿದ್ಯಾರ್ಥಿನಿ ಲೆಕ್ಚರರ್ಗೆ ಬೈದಿದ್ದಾಳೆ. ಈ ಸಂದರ್ಭದಲ್ಲಿ ಕ್ಲಾಸ್ ರೂಮ್ ನಿಂದ ಹೊರಗಡೆ ಹೋಗ್ತಾ ಇದ್ದ ಉಪನ್ಯಾಸಕರನ್ನ ವಿದ್ಯಾರ್ಥಿಗಳು ತಡೆದಿದ್ದಾರೆ, ಹಲ್ಲೆ ಮಾಡಿದ್ದಾರೆ. ಇನ್ನು ಚಪ್ಪಲಿಯಿಂದ ವಿದ್ಯಾರ್ಥಿನಿ ಹೊಡೆದಿದ್ದಾಳೆ. ಈ ಸಂಬಂಧ ನೆಲಮಂಗಲ ರೂರಲ್ ಠಾಣೆಯಲ್ಲಿ ಈಗ ಮಾಹಿತಿ ಬಂದಿದೆ, ಆದರೆ ಇದುವರೆಗೂ ಯಾವುದೇ ದೂರು ದಾಖಲಾಗಿಲ್ಲ ಅನ್ನೋದು ಗೊತ್ತಾಗಿದೆ. ಸದ್ಯ ಪ್ರಿನ್ಸಿಪಲ್ನ ಕರೆಸಿ ಮಾತುಕತೆಯನ್ನ ಪೊಲೀಸರು ಮಾಡಿದಾರಂತೆ. ವಿದ್ಯಾರ್ಥಿನಿ ದೂರು ಕೊಟ್ರೆ ಪ್ರಕರಣ ದಾಖಲು ಮಾಡ್ಕೊಳ್ತೀವಿ ಅಂತ ಹೇಳಿ ಪೊಲೀಸರು ಹೇಳ್ತಾ ಇದ್ದಾರೆ. Excuse me. If you want to speak, you can go to principal. Entire batch will come with you. Yeah, you can come in front of the. How come you proposed to me? When did I propose? Why did you say? Did you say that I love you, Mama man? Excuse me. Did you say that? When did I propose? There is a CCTV image. Okay, show me that. Show me that. Okay, I'll talk to you tomorrow in brief. I don't want to talk. It's okay. Most important girls of your batch. ಇದು ಕ್ಲಾಸ್ ರೂಮ್ ನಲ್ಲಿ ಎಲ್ಲ ಸ್ಟೂಡೆಂಟ್ಸ್ ಮುಂದೆನೆ ಲೆಕ್ಚರರ್ ವಿದ್ಯಾರ್ಥಿನಿಗೆ ಪ್ರಪೋಸ್ ಮಾಡಿದ್ದು. ಆಕೆ ಅಲ್ಲೇ ಅಪೋಸ್ ಮಾಡ್ತಾಳೆ. ಅದಾದ್ಮೇಲೆ ಅಂದ್ರೆ ಅಲ್ಲೇ ರಿಜೆಕ್ಟ್ ಮಾಡ್ತಾಳೆ, ಬೈತಾಳೆ ಕೂಡ. ಇದೆಲ್ಲ ಘಟನೆ ನಡೆದು ಆತ ಹೊರಗಡೆ ಬರ್ತಾ ಇದ್ದಂಗೆ ಸ್ಟೂಡೆಂಟ್ಸ್ ಇತರೆ ಸ್ಟೂಡೆಂಟ್ಸ್ ಬರ್ತಾರೆ. ಅಂದ್ರೆ ಆ ಹುಡುಗಿ ಕೂಡ ಚಪ್ಪಲಿಯಿಂದ ಸರಿಯಾದಂತ ಉತ್ತರವನ್ನ ಲೆಕ್ಚರರ್ಗೆ ಕೊಡಿದಾಳೆ. ಮತ್ತೆ ಇತರೆ ಸ್ಟೂಡೆಂಟ್ಸ್ ಕೂಡ ರೊಚ್ಚಿಗೆದ್ದು ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ. ಇದುವರೆಗೂ ಈ ಬಗ್ಗೆ ಕಂಪ್ಲೇಂಟ್ ಆಗಿಲ್ಲ, ಬಟ್ ಪೊಲೀಸರು ಆತನನ್ನ ಕರೆಸಿ ಮಾತಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. Excuse me. If you want to speak, you can go to principal. Entire batch will come with you. Yeah, you can come in front of the. How come you proposed to me? When did I propose? Why did you say? Did you say that I love you, Mama man? Excuse me. Did you say that? When did I propose? There is a CCTV image. Okay, show me that. Show me that. Okay, I'll talk to you tomorrow in brief. I don't want to talk. It's okay. ಕ್ಲಾಸ್ ರೂಮ್ ನಲ್ಲೇ ಪ್ರೇಮ ನಿವೇದನೆಯನ್ನ ಲೆಕ್ಚರರ್ ಮಾಡ್ಕೊಂಡಿದ್ದಾರೆ. ವಿದ್ಯಾರ್ಥಿನಿ ಅಲ್ಲೇ ಅದನ್ನ ಅಪೋಸ್ ಮಾಡಿದಾಳೆ. ಈ ಹಿಂದೆನೂ ಸಾಕಷ್ಟು ಉದಾಹರಣೆ ಇದೆ. ಅಂದ್ರೆ ಸ್ಟೂಡೆಂಟ್ ಹಾಗೇನೆ ಗುರುಗಳ ಮಧ್ಯದಲ್ಲೇ ಪ್ರೇಮಾಂಕುರ ಆಗಿ ಮದುವೆ ಆಗಿರುವಂತ ಉದಾಹರಣೆನೂ ಇದೆ. ಬಟ್ ಇಲ್ಲಿ ವಿದ್ಯಾರ್ಥಿನಿ ಸ್ಪಾಟ್ ಅಲ್ಲೇ ಅದನ್ನ ನಿರಾಕರಿಸಿದ್ದಾಳೆ. ಇದರಿಂದ ಆಕೆಗೆ ಸಿಟ್ಟು ಬಂದಿದೆ. ಮತ್ತೆ ಇತರೆ ಸ್ಟೂಡೆಂಟ್ಸ್ ಕೂಡ ಆತನಿಗೆ ಹೊಡೆದಿದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಾದೇಶ್. ಇದುವರೆಗೂ ಕಂಪ್ಲೇಂಟ್ ಆಗಿಲ್ಲ ಈ ಬಗ್ಗೆ ಅನ್ನೋದು ಗೊತ್ತಾಗಿದೆ. ಯಾವಾಗ ನಡೆದಿರೋದಂತೆ ಈ ಘಟನೆ? ಮತ್ತೆ ಆ ಲೆಕ್ಚರರ್ ಪ್ರಪೋಸ್ ಮಾಡಿ ಹೋಗುವಾಗ ಹೇಳ್ತಾರೆ, ನೀ ನನಗೆ ಪ್ರಪೋಸ್ ಮಾಡಿದ್ಯಲ್ಲ ಅಂತ ಹೇಳಿ. ಇದು ನಿಜಾನಾ? ಈ ಬಗ್ಗೆ ಸ್ಟೂಡೆಂಟ್ಸ್ ಏನ್ ಹೇಳ್ತಾ ಇದ್ದಾರೆ, ಆಕೆ ಏನ್ ಹೇಳ್ತಾ ಇದ್ದಾರೆ? ಶರ್ಮಿತಾ, ನಿನ್ನೆ ಸಿದ್ಧಾರ್ಥ ಕಾಲೇಜ್ನಲ್ಲಿ ಒಂದು ಘಟನೆ ನಡೆದಿದೆ. ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಅವರಿಗೆ ಸೇರಿದಂತ ಒಂದು ಕಾಲೇಜ್. ಈ ಒಂದು ಕಾಲೇಜ್ನಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿರೋದು ಬೆಳಕಿಗೆ ಬಂದಿದೆ. ವಿಡಿಯೋಗಳು ಕೂಡ ವೈರಲ್ ಆಗಿದೆ. ಅದರಲ್ಲಿ ಅಬ್ದುಲ್ ಎಂಬ ಪ್ರೊಫೆಸರ್ ಜೊತೆ ಮತ್ತೆ ವಿದ್ಯಾರ್ಥಿಗಳ ಜೊತೆ ಒಂದಷ್ಟು ವಾದ ಮತ್ತೆ ಪ್ರತಿವಾದ ಆಗ್ತಿರುತ್ತೆ. ಯಾವ ವಿಚಾರ ಅಂತ ಹೇಳಿ ಅದನ್ನ ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ಪ್ರೊಫೆಸರ್ ಏನಿದ್ದಾರೆ ಆ ಒಂದು ಕ್ಲಾಸ್ ರೂಮ್ ಅಲ್ಲೇ ಒಂದು ವಿದ್ಯಾರ್ಥಿನಿಗೆ ಪ್ರಪೋಸ್ ಮಾಡಿದ್ದಾರೆ ಅಂತ ಹೇಳಿ ಹೇಳಲಾಗ್ತಿದೆ. ಅದಾದ್ಮೇಲೆ ಒಂದಷ್ಟು ವಿಡಿಯೋಗಳು ಕೂಡ ವೈರಲ್ ಆಗ್ತಿದೆ. ಆಕೆ ಪ್ರಶ್ನೆ ಮಾಡ್ತಾಳೆ, ನೀವು ಯಾಕೆ ಪ್ರಪೋಸ್ ಮಾಡಿದ್ರೆ ಏನು ಅಂತ ಹೇಳಿ ಆ ಒಂದು ಸಂದರ್ಭದಲ್ಲಿ
ಸಂದರ್ಭದಲ್ಲಿ ಮಾತುಕತೆ ಕೂಡ ಆಗುತ್ತೆ. ಆ ಒಂದು ಸಂದರ್ಭದಲ್ಲಿ ಡಿಫೆಂಡ್ ಮಾಡ್ಕೊಂಡಿರುವಂತಹ ಪ್ರೊಫೆಸರ್ ಅಬ್ದುಲ್ ಎಂಬುವರು, ನೀವು ನನಗೆ ಮುಂಚೆ ಪ್ರಪೋಸ್ ಮಾಡಿದ್ರಿ, ಹೀಗಾಗಿ ನಾನು ಇಲ್ಲಿ ಪ್ರಪೋಸ್ ಮಾಡಕ್ ಬಂದಿದ್ದೆ ಅಂತೇಳಿ ಎಲ್ಲರ ಸಮ್ಮುಖದಲ್ಲೇ ಕ್ಲಾಸ್ ರೂಮ್ ನಲ್ಲಿ ಎಲ್ಲಾ ವಿದ್ಯಾರ್ಥಿಗಳು ಇರ್ತಾರೆ, ಆ ವಿದ್ಯಾರ್ಥಿನಿ ಕೂಡ ಇರ್ತಾರೆ. ಅವರು ಒಂದು ಬೋರ್ಡ್ ಮುಂದೆ ನಿಂತ್ಕೊಂಡು ಚಾಕ್ಲೇಟ್ ಅನ್ನ ತೆಗೆದುಕೊಂಡು ಆಕೆಗೆ ಪ್ರಪೋಸ್ ಮಾಡೋದಕ್ಕೆ ಮುಂದಾಗಿರ್ತಾರೆ. ಈ ವೇಳೆ ಒಂದಷ್ಟು ಮಾತುಕತೆಗಳಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ನೀನು ನನಗೆ ಮುಂಚೆ ಪ್ರಪೋಸ್ ಮಾಡಿದೆ, ಹೀಗಾಗಿ ನಾನು ಈ ರೀತಿಯಾಗಿ ಕ್ಲಾಸ್ ರೂಮ್ ನಲ್ಲಿ ನಿನ್ಗೆ ಪ್ರಪೋಸ್ ಮಾಡ್ತಿದ್ದೀನಿ ಅಂತೇಳಿ ಪ್ರೊಫೆಸರ್ ಅಬ್ದುಲ್ ಹೇಳ್ತಾರೆ. ಅದಾದ್ಮೇಲೆ ಅಲ್ಲಿಂದ ಕ್ಲಾಸ್ ರೂಮ್ ನಿಂದ ಹೊರಗಡೆ ಹೋಗ್ತಾರೆ. ಅಷ್ಟರಲ್ಲಿ ಅಲ್ಲಿರುವಂತಹ ಸಹ ವಿದ್ಯಾರ್ಥಿಗಳಿಗೂ ಕೂಡ ಕೋಪ ಬಂದಿರುತ್ತೆ. ಯಾಕಂದ್ರೆ ಪಾಠ ಹೇಳ್ಕೊಡುವಂತ ಒಬ್ಬ ಲೆಕ್ಚರರ್ ಈ ರೀತಿಯಾಗಿ ವರ್ತನೆ ಮಾಡ್ತಾರೆ ಅಂತಂದ್ರೆ ಎಲ್ಲರೂ ಕೂಡ ಅಲ್ಲಿ ತಾಳ್ಮೆ ಕಳ್ಕೊಂತಾರೆ. ಅದರಲ್ಲೂ ಕೂಡ ವಿದ್ಯಾರ್ಥಿನಿಗೂ ಕೂಡ ಸಾಕಷ್ಟು ಬೇಸರ ಆಗುತ್ತೆ. ಎಲ್ಲರ ಮುಂದೆ ಒಂದು ರೀತಿ ಮರ್ಯಾದೆ ಹೋದಂತ ರೀತಿಯಲ್ಲಿ ಆಕೆಗೆ ಭಾಸವಾಗುತ್ತೆ. ಹೀಗಾಗಿ ಎಲ್ಲರೂ ಕೂಡ ಆತನನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಆತ ಅಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಅಂತೇಳಿ ಕಾರ್ನಲ್ಲಿ ಎತ್ಕೊಂಡು ಹೋಗೋದಕ್ಕೆ ಮುಂದಾಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಆತನನ್ನ ತಡೆದು, ಅಂದ್ರೆ ಪ್ರೊಫೆಸರ್ ಅಬ್ದುಲ್ ರನ್ನ ತಡೆದು ಪ್ರಶ್ನೆ ಮಾಡಿ ಆತನಿಗೆ ಹೊಡೆಯುವಂತ ಕೆಲಸವನ್ನು ಕೂಡ ಮಾಡಲಾಗಿದೆ. ಅದನ್ನ ವಿಡಿಯೋನು ಕೂಡ ಮಾಡಿಕೊಳ್ಳಲಾಗಿದೆ. ವಿದ್ಯಾರ್ಥಿನಿ ಪ್ರಪೋಸ್ ಮಾಡಿದ್ದಕ್ಕೆ ಆತನಿಗೆ ಚಪ್ಪಲಿಯಿಂದ ಹೊಡೆದಂತ ವಿಚಾರ ಕೂಡ ಗೊತ್ತಾಗಿದೆ. ಅದು ಕೂಡ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ. ಆದ್ರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಅಸಲಿಗೆ ಏನಾಗಿದೆ, ನಿಜಕ್ಕೂ ಕೂಡ ವಿದ್ಯಾರ್ಥಿನಿ ಈ ಮುಂಚೆಯೇ ಪ್ರೊಫೆಸರ್ಗೆ ಪ್ರಪೋಸ್ ಮಾಡಿದ್ರು. ಅದಾದ್ಮೇಲೆ ಈ ರೀತಿಯಾಗಿ ನಾನು ಪ್ರಿನ್ಸಿಪಲ್ ಕಂಪ್ಲೇಂಟ್ ಮಾಡ್ತೀನಿ ಅಂತ ಆಕೆ ಅದರಂತೆ ಕಂಪ್ಲೇಂಟ್ ಮಾಡಿದ್ಲ ಪ್ರಿನ್ಸಿಪಲ್ಗೆ. ಈಗ ಪೊಲೀಸರು ಕರೆಸಿದ್ರಲ್ಲ, ಆಡಳಿತ ಮಂಡಳಿ ಹೇಳಿದ ಅಥವಾ ಮಾಹಿತಿ ಕೊಟ್ಟ ಆಧಾರದ ಮೇಲೆ ಆ ಲೆಕ್ಚರರ್ನ ಕರೆಸಿ ಅಲ್ಲಿ ವಿಚಾರಣೆ ಮಾಡಿರೋದು, ಅಥವಾ ವಿದ್ಯಾರ್ಥಿಗಳ ರಿಕ್ವೆಸ್ಟ್ ಮಾಡ್ಕೊಂಡಿದ್ರ? ಕಂಪ್ಲೇಂಟ್ ಏನಾದ್ರೂ ಪೊಲೀಸರಿಗೆ ಕೂಡ ಕೇಳಿದಾರಾ? ಶರ್ಮಿತಾ, ಈಗಾಗಲೇ ಈ ಒಂದು ವಿಚಾರ ಪ್ರಿನ್ಸಿಪಲ್ ವರ್ಗೂ ಕೂಡ ಹೋಗಿದೆ. ಸಿದ್ಧಾರ್ಥ ಕಾಲೇಜಿನ ಪ್ರಿನ್ಸಿಪಲ್ ಕರೆದು ಆ ಒಂದು ವಿಚಾರವನ್ನ ಮಾಹಿತಿಯನ್ನ ಪಡೆದಿದ್ದಾರೆ. ಅದಾದ್ಮೇಲೆ ಪೊಲೀಸ್ ಠಾಣೆಗೂ ಕೂಡ ಮಾಹಿತಿ ರವಾನೆ ಆಗಿದೆ. ಪೊಲೀಸ್ ಠಾಣೆಯಲ್ಲಿ ಇವರೆಗೂ ಕೂಡ ಯಾವುದೇ ರೀತಿಯಾದಂತಹ ದೂರು ದಾಖಲಾಗಿಲ್ಲ. ಆದ್ರೆ ಪೊಲೀಸ್ ಅಧಿಕಾರಿಗಳು ಈ ಒಂದು ಕೇಸ್ ಹೈ ಪ್ರೊಫೈಲ್ ಆಗುತ್ತೆ. ಯಾಕಂದ್ರೆ ಹೋಮ್ ಮಿನಿಸ್ಟರ್ ಅವರಿಗೆ ಸೇರಿದಂತಹ ಒಂದು ಅವರ ಒಡೆತನದ ಒಂದು ಕಾಲೇಜಿನಲ್ಲಿ ಈ ರೀತಿಯಾಗಿ ಘಟನೆ ಆಗಿದೆ ಅನ್ನುವಂತ ಕಾರಣಕ್ಕಾಗಿ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ನೆಲಮಂಗಲ ರೂರಲ್ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡಲಾಗ್ತಿದೆ. ಪ್ರಿನ್ಸಿಪಲ್ ಅನ್ನ ಮಾಹಿತಿ ಕೇಳೋದಕ್ಕೆ ಅಂತೇಳಿ ಅವ್ರನ್ನ ಠಾಣೆಗೆ ಕರೆದಿದ್ದಾರೆ. ಏನೆಲ್ಲ ಆಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರಿನ್ಸಿಪಲ್ ಅನ್ನ, ಅಂದ್ರೆ ಸಿದ್ಧಾರ್ಥ ಕಾಲೇಜ್ನ ಪ್ರಿನ್ಸಿಪಲ್ ಅನ್ನ ವಿಚಾರಣೆ ಮಾಡೋದಕ್ಕೆ ನೆಲಮಂಗಲ ರೂರಲ್ ಠಾಣೆಯ ಇನ್ಸ್ಪೆಕ್ಟರ್ ಮುಂದಾಗಿದ್ದಾರೆ. ಜೊತೆಗೆ ಹಿರಿಯ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಮಾಹಿತಿ ಪಡೆದಿದ್ದಾರೆ. ಆದ್ರೆ ಆ ಒಂದು ಯುವತಿಯನ್ನು ಕೂಡ ಸಂಪರ್ಕ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಇಲ್ಲಿವರೆಗೂ ಕೂಡ ಆಕೆ ದೂರು ಕೊಡ್ತೀನಿ ಅಂತ ಹೇಳಿ ಮುಂದೆ ಬಂದಿಲ್ಲ. ಸದ್ಯಕ್ಕೆ ಈ ಒಂದು ವಿಚಾರ ಪೊಲೀಸ್ ಠಾಣೆವರೆಗೂ ಕೂಡ ಬಂದಿದೆ. ಆ ಒಂದು ಘಟನೆಗಳು ಹೇಗಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪ್ರಿನ್ಸಿಪಲ್ ಕೂಡ ಆ ಒಂದು ವಿದ್ಯಾರ್ಥಿಯನ್ನ ವಿಚಾರಣೆ ಮಾಡಿ ಮಾಹಿತಿಯನ್ನ ಪಡೆದಿದ್ದಾರೆ. ಮತ್ತೆ ಆ ಪ್ರೊಫೆಸರ್ ಅನ್ನು ಕೂಡ ಮಾಹಿತಿ ಪಡೆಯುವಂತ ಕೆಲಸವನ್ನು ಮಾಡಿದ್ದಾರೆ. ಇಲ್ಲಿ ಎರಡು ವಿಚಾರಗಳು ಕೂಡ ಆಗುವಂತ ಸಾಧ್ಯತೆ ಇದೆ. ವಿದ್ಯಾರ್ಥಿ ಏನಾದ್ರೂ ಠಾಣೆಗೆ ದೂರು ಕೊಟ್ಟರೆ ಅವರ ವಿರುದ್ಧ ಅದ್ರ ಬಗ್ಗೆ ಕೂಡ ಕಂಪ್ಲೇಂಟ್ ಮಾಡ್ಕೊಳ್ಳುವಂತ ಕೆಲಸವನ್ನು ಮಾಡಲಾಗುತ್ತೆ. ಜೊತೆಗೆ ಅವ್ರ ಮೇಲೆ ಎಲ್ಲರೂ ಕೂಡ ಸೇರಿ ಹಲ್ಲೆ ಮಾಡಿರುವಂತ ವಿಚಾರಕ್ಕೂ ಕೂಡ ಪ್ರೊಫೆಸರ್ ಕೌಂಟರ್ ಕಂಪ್ಲೇಂಟ್ ಕೊಡುವಂತ ಸಾಧ್ಯತೆ ಕೂಡ ಇರುತ್ತೆ. ಯಾಕಂದ್ರೆ ಕೂತು ಮಾತುಕತೆ ಕೂಡ ಮಾಡಬಹುದಾಗಿತ್ತು. ಆದ್ರೆ ಆ ರೀತಿ ಹಲ್ಲೆ ಮಾಡಿರುವಂತದ್ದು ಕೂಡ ದೂರು ಕೊಡುವಂತ ಸಾಧ್ಯತೆ ಇದೆ. ಸದ್ಯಕ್ಕೆ ಈ ಒಂದು ವಿಚಾರದ ಬಗ್ಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ಮಾಹಿತಿ ಪಡೆಯುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ದೂರು ಮತ್ತೆ ಪ್ರತಿ ದೂರು ಕೊಟ್ರೆ ಅದನ್ನ ಕಂಪ್ಲೇಂಟ್ ಅನ್ನ ಮಾಡಿಕೊಂಡು ತನಿಖೆ ಮಾಡೋದಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ. ಶರ್ಮಿತಾ, ಮಾದೇಶ್, ಈ ಅಬ್ದುಲ್ ಅನ್ನೋ ಲೆಕ್ಚರರ್ಗೆ ಮದುವೆ ಆಗಿದೆಯಾ? ಆತನಿಗೆ ಎಷ್ಟು ವರ್ಷ? ಆತನ ಹಿನ್ನೆಲೆ ಬಗ್ಗೆ ಏನಾದ್ರು ಮಾಹಿತಿ? ಶರ್ಮಿತಾ, ಸದ್ಯಕ್ಕೆ ಈ ಒಂದು ವಿಚಾರ ಆದ್ಮೇಲೆ ಎಲ್ಲ ಕಾಂಟ್ಯಾಕ್ಟ್ ಅನ್ನ, ಅಂದ್ರೆ ಅವರ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಈಗಾಗಲೇ ಅವ್ರಿಗೂ ಕೂಡ ಎಕ್ಸಾಕ್ಟ್ಲಿ ಗೊತ್ತಿರಲಿಲ್ಲ, ಅಂದ್ರೆ ಏನಾಗಿದೆ ಘಟನೆಗೆ ಸಂಬಂಧಪಟ್ಟಂತೆ ಅಂತೇಳಿ. ಹೀಗಾಗಿ ಕಂಪ್ಲೀಟ್ ಆಗಿ ಅವ್ರಿಗೆ ಮದುವೆ ಆಗಿತ್ತಾ ಅಥವಾ ಇಬ್ರು ಮುಂಚೆ ಸ್ನೇಹ ಇತ್ತ, ಅಂದ್ರೆ ಲೆಕ್ಚರರ್ ಮತ್ತೆ ಸ್ಟೂಡೆಂಟ್ ಮಧ್ಯೆ ಏನಾದ್ರು ಮಾತುಕತೆಗಳಾಗಿತ್ತಾ, ಲೆಕ್ಚರರ್ ಆರೋಪದಂತೆ ಈಕೆ ಮುಂಚೆ ಪ್ರಪೋಸ್ ಮಾಡಿದ್ಲಾ ಅಥವಾ ಆತನಿಗೆ ಮದುವೆ ಆಗಿತ್ತಾ, ಅದಾದ್ಮೇಲೆ ಏನೆಲ್ಲ ಆಗಿದೆ ಎಕ್ಸಾಕ್ಟ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನು ಮಾಡಬೇಕಾಗುತ್ತೆ. ಸದ್ಯಕ್ಕೆ ನಿನ್ನೆ ಆಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಇವತ್ತು ಸಾಕಷ್ಟು ಚರ್ಚೆ ಆಗ್ತಿದೆ, ವಿಡಿಯೋಗಳು ವೈರಲ್ ಆಗ್ತಿದೆ. ಆ ಲೆಕ್ಚರರ್ ಹಿನ್ನೆಲೆ ಏನು ಮತ್ತೆ ವಿದ್ಯಾರ್ಥಿನಿಯ ಹಿನ್ನೆಲೆ ಏನು, ಜೊತೆಗೆ ನಿನ್ನೆ ಅಸಲಿಗೆ ಆಗಿದ್ದೇನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಶರ್ಮಿತಾ, ಫಾಲೋ ಮಾಡೋಣ ಸುದ್ದಿನ. ಥ್ಯಾಂಕ್ ಯು.